ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲ್ದೊರೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಗ್ರಾಮದ ಎಲ್ಲ ಜಾತಿ ಜನಾಂಗದವರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು, ಗ್ರಾಮಸ್ಥರು, ಜೈ ಭೀಮ್ ಯುವಕ ಸಂಘಟನೆಯ ಸದಸ್ಯರು, ಪದಾಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಗಾಂಧಿ ಭವನ ಟ್ರಸ್ಟ್ ಯುವ ಪಡೆಯಿಂದ ಸಂವಿಧಾನ ಪೀಠಿಕೆ, ಸಾರ್ವಜನಿಕ ಪಠಣ ಹಾಗೂ ರಾಷ್ಟ್ರಗೀತೆ ಪಠಣ ಎಲ್ಲರ ಗಮನ ಸೆಳೆಯಿತು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಗಾಂಧಿ ಭವನದ ನಮ್ಮ ಒಂದು ಪತಿಗಳ ಜೊತೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ದೀನದಲಿತರ, ಕಟ್ಟಕಡೆಯ ಸಮುದಾಯದ ಹಾಗೂ ಶೋಷಿತ ವರ್ಗದವರ ನಾಯಕರಾಗಿ ನಮ್ಮ ಈ ಒಂದು ಭಾರತ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂಥ ಮಹಾನ್ ನಾಯಕ, ಮೇಧಾವಿ ಆದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ಊರಿನಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಈ ದಿನ ಎಲ್ಲ ಸರ್ವ ಗ್ರಾಮಸ್ಥರು ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದು, ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲಿನ ಎಲ್ಲ ಪ್ರಜೆಗಳು ಸೇರಿ ಆಚರಿಸಿದ್ದು ತುಂಬ ಸಂತೋಷವಾಯಿತು. ಮುಂದಿನ ದಿನಗಳಲ್ಲಿ ಇದೇ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹುಯಿಲ್ದೊರೆ ಗ್ರಾಮಸ್ಥ. ನಮ್ಮ ಊರಿನಲ್ಲಿ 135ನೇ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಹಾಗೂ ನಮ್ಮ ಹುಯಿಲ್ದೊರೆ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿದ್ದಾರೆ ಹಾಗೂ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ವರ್ಷ ಆಚರಿಸುತ್ತಿದ್ದೇವೆ. ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು. ನಾವೆಲ್ಲರೂ ಏನು ಬದುಕ್ತಾ ಇದ್ದೀವಿ, ಪೂರ್ತಿ ಅಂಬೇಡ್ಕರ್ ಅವರ ಸಂವಿಧಾನದ ಒಳಗಡೆನೆ ಬದುಕ್ತಾ ಇದ್ದೀವಿ. ಅಂಬೇಡ್ಕರ್ ಅವ್ರನ್ನ ಕೆಲವರೆಲ್ಲ ತಿಳ್ಕೊಂಡಿರೋ ಹಾಗೆ ಬರೀ ದಲಿತರಿಗೆ ಮಾತ್ರ ಮೀಸಲು ಅಂತೇಳಿ ತಿಳ್ಕೊಂಡು ಬೇರೆ ಜನಾಂಗದ ಜನಗಳೆಲ್ಲ ಬರೀ ಅವರಿಗೋಸ್ಕರ ಮಾತ್ರ ಇದ್ದಾರೆ, ನಾವು ಅದಕ್ಕೆ ಹೋಗಬಾರ್ದು, ಆ ಥರ ಎಲ್ಲ ಕೆಲವು ವಿಚಾರಧಾರೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ನಾವೆಲ್ಲರೂ ಬದುಕ್ತಿರೋದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅನ್ನೋದನ್ನು ಪ್ರತಿಯೊಬ್ಬ ಪ್ರಜೆನೂ ಕೂಡ, ಭಾರತದ ಪ್ರತಿಯೊಬ್ಬ ನಾಗರಿಕನೂ ಅರ್ಥ ಮಾಡ್ಕೋಬೇಕು. ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಅಂದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಆ ಸಂವಿಧಾನ ಬಳಕೆ ಆಗಬೇಕಂದ್ರೆ ಎಜುಕೇಷನ್ ಆಗಬೇಕು, ಮಕ್ಕಳು ಎಲ್ಲ ವಿದ್ಯಾವಂತರಾಗಿ IPS AS ಆಗಬೇಕು. ಆ ರೀತಿಗೆ ನಮ್ಮ ಸಂವಿಧಾನಕ್ಕೆ ಒಂದು ಬೆಲೆ ಕೊಟ್ಟಂಗಾಗುತ್ತೆ. ಏಪ್ರಿಲ್ 14 ಏನಿದೆ ಅಂಬೇಡ್ಕರ್ ದಿನಾಚರಣೆ, ಇದು ಇವತ್ತೊಂದು ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿ ವರ್ಷ ಪ್ರತಿದಿನ ಕೂಡ ಇದು ಆಚರಣೆಯಾಗಿ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಇದನ್ನು ಆಚರಣೆಯಾಗಿ ಮಾಡುವಂಥ ಕಾರ್ಯಗತಕ್ಕೆ ಬರಲಿ ಅಂತ ನಾನು ಇಷ್ಟಪಡ್ತೀನಿ.